ವೆಲ್ಕಮ್ ಟು ನನ್ನ ವ್ಲಾಗ್. ಇವತ್ತಿನ ಟಾಪಿಕ್ ಬಂದು ರಾಗಿ ಮುದ್ದೆ ಆ್ಯಂಡ್ ಚಿಕನ್ ಚಾಪ್ಸ್. ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ. ಮೊದಲಿಗೆ ಚಾಪ್ಡ್ ಆನಿಯನ್ಸ್ ಬೇಕು, ಮತ್ತು ಪುದೀನ, ಮತ್ತು ಕೊತ್ತಂಬರಿ, ಆ್ಯಂಡ್ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕ ಹಾಗೆ ಹಸಿ ಮೆಣಸಿನಕಾಯಿ, ಒಂದು 4 ಲವಂಗ, ಸ್ವಲ್ಪ ಮೆಣಸು ಕಾಳು, ಹಾಗೆ ಚಕ್ಕೆ ಬೇಕಾಗುತ್ತೆ. ಈಗ ನಾವು ಮೊದಲಿಗೆ ಆನಿಯನ್ಸ್ನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾವು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋತೀವಿ. ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡಿದ ನಂತರ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಿದ ತಕ್ಷಣ ನೀವೇನು ಮಾಡಬೇಕಾಗುತ್ತೆ, ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ, ಹಾಗೆ ಹಸಿ ಮೆಣಸಿನಕಾಯಿ ಹಾಕ್ಕೋಬೇಕು. ಇದು ಹಾಕ್ಕೊಂಡಿದ್ದಾದಮೇಲೆ ಸೊಪ್ಪೆಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪಿದೆಯಲ್ಲ ಅದೆಲ್ಲ ಒಂದು ಸ್ವಲ್ಪ ಸ್ಟ್ರಿಂಕ್ ಆಗುತ್ತೆ. ಓಕೆನಾ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಹೇಳಿದಾಗೆ ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ, ಹಾಗೆ ಮೆಣಸು ಕಾಳನ್ನೆಲ್ಲ ಹಾಕ್ಕೊಂಡು ಒಂದು ರೌಂಡು ಬಾಡಿಸ್ಕೊಂಡು ಆ್ಯಂಡ್ ದೆನ್ ನಾವು ಧನಿಯಾ ಪೌಡರ್ನ ಆ್ಯಡ್ ಮಾಡಬೇಕು. ಒಂದು ಸ್ವಲ್ಪ ಧನಿಯಾ ಪೌಡರ್ನ ಆ್ಯಡ್ ಮಾಡಿಕೊಂಡು ಇದೆಲ್ಲ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಅದೇ ತಪ್ಪಲೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆಗೆ ಆನಿಯನ್ಸ್ ಹಾಕಿ ಆ್ಯಂಡ್ ಚಿಕನ್ನ ಹಾಕ್ಕೋಬೇಕು. ನಾನು ಸ್ವಲ್ಪ ಬೋನ್ಲೆಸ್ನೇ ಪ್ರಿಫರಬಲಿ ತೊಗೊಂಡಿದ್ದೀನಿ. ಮ್ಯಾಕ್ಸಿಮಮ್ ಆಫ್ ದ ಥಿಂಗ್ಸ್ ಆರ್ ಬೋನ್ಲೆಸ್. ಸ್ವಲ್ಪ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಇದೆಲ್ಲ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಮಿಕ್ಸ್ ಕೊಟ್ಟು ಚೆನ್ನಾಗಿ ಒಂದು 2 ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಅದು ಒಂದು ಸ್ವಲ್ಪ ವಾಟರ್ನ ರಿಲೀಸ್ ಮಾಡುತ್ತೆ. ಓಕೆನಾ, ಆ ವಾಟರ್ ಎಕ್ಸ್ಟ್ರಾಕ್ಟ್ ಆಗಿದ್ದಾದಮೇಲೆ ನಾವು ರುಬ್ಕೊಂಡಿದ್ವಲ್ಲ ಅದನ್ನು ಎತ್ತಿ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಅಡುಗೆ ಮಾಡುವಾಗ ಮೇನ್ ಥಿಂಗ್ ಏನು ಇಟ್ಕೋಬೇಕಂದ್ರೆ, ಯಾರೋ ಒಬ್ಬರು ಹೇಳಿದ್ರು ಇದೇ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಹಾಕಬೇಕು ಆ ಥರ ಎಲ್ಲ ಏನಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ರುಚಿಗೆ ತಕ್ಕ ಹಾಗೆ ನಮ್ಮ ಮನೆಯವರೆಲ್ಲ ಯಾವ ಥರ ತಿಂತಾರೆ ಅನ್ನೋದ್ರ ಮೇಲೆ ನೀವು ಅದನ್ನು ಹಾಕ್ಕೋಬೋದು. ಈಗ ಸ್ವಲ್ಪ ಜನಕ್ಕೆ ಚಕ್ಕೆ ಇಷ್ಟ ಆಗೋಲ್ಲ, ಅವಾಯ್ಡ್ ಮಾಡ್ಬೋದು. ಈಗ ಸ್ವಲ್ಪ ಜನಕ್ಕೆ ಏನೋ ಒಂದು ಇಷ್ಟ ಆಗೋಲ್ಲ, ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೋದು. ಈ ಥರ ಆ್ಯಡ್ ಮಾಡಿದಾದಮೇಲೆ 1 ವಿಸಿಲ್ ಕೂಗೋಕ್ಕೆ ಬಿಟ್ಬಿಡೋಣ. ನಾನು ಇದನ್ನೆಲ್ಲ ಮಾಡಿ ಹೊರಗಡೆ ಬಂದು ನೋಡೋ ಅಷ್ಟರಲ್ಲಿ ನನ್ನ ಮಗ ಇಷ್ಟೆಲ್ಲ ಗಲೀಜು ಮಾಡಿಟ್ಟಿದ್ದ. ಅವನ ಆಟ ಸಾಮಾನು ಯಾವಾಗಲೂ ಮನೆ ತುಂಬ ಹರಡ್ಕೊಂಡೇ ಇರಬೇಕು. ರಾಯನ್ ಏನಿದೆಲ್ಲ? ಏನದು ನಗೀತ್ಯಾ? ಯಾರು ಮಾಡಿರೋದೆಲ್ಲ? ಯಾರು ಮಾಡಿದ್ದಿದೆಲ್ಲ? ಯಾರು ಮಾಡಿದ್ದು? ಹಂಗೆ ಬಿಸಾಕ್ದಾ? ಯಾಕೆ ಬಿಸಾಕ್ದೆ? ಎತ್ತಿಟ್ಬಿಡಪ್ಪ, ದಿಮ್ಮೇಲೆ ಎತ್ತಿಟ್ಬಿಡ್ ಮೇಲೆ. ಮಚಿನಿ ಎತ್ತಿಡಮ್ಮ, ಎತ್ತಿಡು, ದಿಮ್ಮೇಲೆ ಎತ್ತಿಡು. ನೋಡು ಹೆಂಗೆ ಬಿಸಾಕಿದೆ, ನೋಡು ಎಲ್ಲ ನೋಡು ಹೆಂಗಿದೆ. ಬಾ ಎತ್ತಿಡು, ಬಾ ಎತ್ಕೋ. ಕಮ್ 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 ಕಮ್. ಗುಡ್ ಬಾಯ್. ಇಡು. ಇಲ್ಲೊಂದಿದೆ ತಗೋ, ಇದಿಡು. ಕರೆಕ್ಟಾಗಿದೆ. ಕರೆಕ್ಟಾಗಿದೆ ಬಿಡು. ಅಲ್ಲೇ ಕರೆಕ್ಟಾಗಿದೆಯಮ್ಮ. ಕರೆಕ್ಟ್. ಇದು ಅಲ್ಲಿದೆ ನೋಡು, ಇಲ್ಲಿ ಸೋಫಾ ಮೇಲಿದೆ ನೋಡು. ಗುಡ್ ಬಾಯ್. ಅದನ್ನೆಲ್ಲ ನೋಡಿ ಬರೋ ಅಷ್ಟರಲ್ಲಿ ಕುಕ್ಕರ್ 1 ವಿಸಿಲ್ ಆಗಿತ್ತು. ಎಷ್ಟು ಚೆನ್ನಾಗಿ ಕುಕ್ ಆಗಿತ್ತಂದರೆ 1 ಪ್ರೆಸ್ಗೆ ಅದು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ಗೊತ್ತಾಯಿತು. ನಾನು ಫ್ಲೇಮೆಲ್ಲ ಆಫ್ ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂತ ಇಟ್ಟಿದ್ದೆ. ನಮಗೆ ಬೇಕಾಗಿದ್ದಿದ್ದು 2 ಮುದ್ದೆ. ಸೊ ನಾನು 1 ಗ್ಲಾಸ್ ಆಫ್ ವಾಟರ್ ಇಟ್ಕೊಂಡಿದ್ದೀನಿ. ನಾನು ಮುದ್ದೆನ ಕೆಳಗಿಟ್ಟೆಲ್ಲ ತೊಳ್ಸೋದಿಲ್ಲ, ಹಾಗೆ ಅಲ್ಲೇ ಸ್ಟವ್ ಮೇಲೇ ಮಾಡಿಬಿಡ್ತೀನಿ. ಸೊ ಒಂದು ಸ್ವಲ್ಪ ಮುದ್ದೆ ಹಸಿಟ್ಟು ಎಲ್ಲ ಮಿಕ್ಸ್ ಮಾಡಿದಾದಮೇಲೆ ಈ ಥರ ಮುದ್ದೆನ ತೊಳ್ಸ್ಕೊಂಡು ಆ್ಯಂಡ್ ಮುದ್ದೆ ಬೌಲ್ನ ಮಾಡಿಕೊಂಡೆ. ಏನಂದರೆ ನನಗೆ ಕೈಗೆ ತುಂಬ ಅಂಟಬಾರ್ದು, ತುಂಬ ಸಾಫ್ಟಾಗೂ ಇರಬಾರ್ದು. ಗಟ್ಟಿಯಾಗಿದ್ದರೂ ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಬಟ್ ಕೈಗೆ ಅಂಟೆಲ್ಲ ಆಗಬಾರ್ದು. ಸೊ ನಾನು 2 ಮುದ್ದೆ ಆಗಿರೋದ್ರಿಂದ ಪ್ಲೇಟಲ್ಲೇ ಮಾಡಿಕೊಂಡೆ. ಎಲ್ಲವೂ ಯಾವಾಗಲೂ ಪ್ಲೇಟಲ್ಲೇ ಮಾಡ್ಕೊತೀನಿ. ಕಲ್ಲೆಲ್ಲ ಗಲೀಜಾಗುತ್ತೆ, ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಬೇಕಂತ ಹೇಳಿ ಪ್ಲೇಟ್ಗೆ ಹಾಕ್ಕೊಂಡು ಪ್ಲೇಟಲ್ಲಿ
ಮಾಡಿಕೊಂಡೆ. 2 ಮುದ್ದೆ ಮಾಡೋಣ ಅಂದ್ಕೊಂಡೆ, ಬಟ್ 3 ಮುದ್ದೆ ಆಗೋಯಿತು. ನಾಟ್ ಎ ಪ್ರಾಬ್ಲಮ್. ನಾನೊಂದು ಮುದ್ದೆ, ನನ್ನ ಹಸ್ಬೆಂಡ್ ಒಂದು ಮುದ್ದೆನ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಆ್ಯಂಡ್ 1 ಮುದ್ದೆನ ಹಾಟ್ ಬಾಕ್ಸಲ್ಲಿ ಎತ್ತಿಟ್ಟಿದ್ದೀನಿ. ಅತ್ತೆ ಅಥವಾ ಮಾವ ಯಾರಾದರೂ ಬಂದರೆ ಅವ್ರು ತಿನ್ಕೊಳ್ತಾರೆ ಅಂತ. ಆ್ಯಂಡ್ ಹೇಳಬೇಕಂದ್ರೆ ಚಿಕನ್ ಚಾಪ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಮಟನ್ ಚಾಪ್ಸು ಚಿಕನ್ ಚಾಪ್ಸ್ ಮಾಡ್ತಾರೆ, ಬಟ್ ನಾನು ಮಾಡಿದ್ದು ಇನ್ನು ಸ್ವಲ್ಪ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿತ್ತು. ಆ್ಯಂಡ್ ದ ಚಿಕನ್ ವಾಸ್ ಬಾಯ್ಲ್ಡ್ ಪರ್ಫೆಕ್ಟ್ಲಿ. 1 ವಿಸಿಲ್ಗೆ ಆಫ್ ಮಾಡಿಬಿಡಿ, ತುಂಬ ವಿಸಿಲ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, 2 ಮುದ್ದೆ, ನನಗೊಂದು, ನನ್ನ ಹಸ್ಬೆಂಡ್ಗೊಂದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಬಾಯ್.